ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಸಹಕಾರಿ ಸಂಘ ರಾಜ್ಯದಲ್ಲಿ ಏಕೈಕ ವಿದ್ಯುತ್ ಸಹಕಾರಿ ಸಂಘ ಹಾಗೂ ದೇಶದಲ್ಲಿ ಮೋಸ್ಟ್ಲಿ ಒಂದು ಎರಡು ಉಳಿದ ನಮ್ಮ ಸಂಘದ ಒಂದು ದೃಷ್ಟಿಕೋನದಿಂದ ಇವತ್ತೇನು ನೀರಾವರಿ ನಿಗಮದ ಒಂದು ಏನು ಕಚೇರಿ ಇದೆ, ಆ ಕಚೇರಿಗೆ ಮಾತ್ರ ನಾವು ಲೈಟನ್ನು ಕಟ್ ಮಾಡಿದ್ವಿ. ಮತ್ತು ಸುಮಾರು 4 ವರ್ಷ ಆಯಿತು ಅವರು ದುಡ್ಡನ್ನು ತುಂಬಿಲ್ಲ. 4 ವರ್ಷ ಆಯ್ತು ನಾವು ಕಂಟಿನ್ಯೂಸ್ಲಿ ಅವ್ರಿಗೆ ಪತ್ರ ಮುಖಾಂತರ ನೀವು ತುಂಬಬೇಕಾಗೈತ್ರಿ, ನೀವು ತುಂಬ್ರಿ ಅನ್ನುವಂಥ ಮಾತನ್ನು ಹೇಳ್ಕೊತ ಬರಾಗ್ತೀವಿ. ಮತ್ತು ಅವ್ರಿಗೆ ಮೋಸ್ಟ್ಲಿ ಬಜೆಟು ಅಲೋಕೇಶನ್ ಆಗ್ತೈತೆ, ಆ ಬಜೆಟ್ ಒಳಗೆ ಅವ್ರು ತುಂಬಬೇಕಾಗ್ತೈತಿ. ಬಟ್ ಅವ್ರು ತುಂಬಂಗಿಲ್ಲ, ಯಾಕೆ ನಮಗೆ ಐಡಿಯಾ ಇಲ್ಲ. ಮತ್ತು ಇಷ್ಟು ವರ್ಷ ತುಂಬ್ತೀವ್ರಿ ಸರ್, ಆಮೇಲೆ ತುಂಬ್ತೀವಿ, ಈಗ ತುಂಬ್ತೀವಿ ಅನ್ಕೋತ ಹೇಳ್ಕೊತ ಹಂಗೆ ಮಾಡ್ಕೊತ ಬರಾಕತ್ತೀರಿ. ಸುಮಾರು ಈಗಾಗಲೇ ಅಧ್ಯಕ್ಷರು ಹೇಳ್ದಂಗೆ ಸುಮಾರು 1,98,00,000 ಚಿಲ್ಲರೆ ಹಣವನ್ನು ಅವ್ರು ತುಂಬಬೇಕಾಗಿದೆ. ಅವ್ರು ತುಂಬಿಲ್ಲ. ಅದಕ್ಕೆ ಅವ್ರದ್ದು ಯಾವುದೂ ಏನೋ ಅವ್ರ ಆಫೀಸ್ ಅಷ್ಟೇ ನಾವು ಲೈಟ್ ಕಟ್ ಮಾಡಿ, ಅವ್ರದ್ದೇನು ಕಚೇರಿ ಐತಿ ಆ ಕಚೇರಿಗೆ ಅಷ್ಟೇ ಲೈಟ್ ಕಟ್ ಮಾಡಿ, ಅವರು ಇರುವಂಥ ಮನೆ ಸ್ಥಳ, ನೀರು ಸರಬರಾಜು ಮಾಡುವಂಥ ಒಂದು ಸ್ಥಳ, ಗೇಟ್ ಅಂದರೆ ಇನ್ನು ಹಿಡ್ಕಲ್ ಡ್ಯಾಮ್ ಗೇಟ್ ಅದಾವೆ, ಅದಕ್ಕೆ ಯಾವುದೂ ಲೈಟ್ ತೊಂದರೆ ಮಾಡಿಲ್ಲ. ಇನ್ನು ಉಳ್ಕಿದ ಏನೂ ತೊಂದರೆ ಮಾಡಿಲ್ಲ, ಅವ್ರ ಆಫೀಸ್ ಅಷ್ಟೇ ನಾವು ತೊಂದರೆ ಮಾಡೀವಿ. ಉಳ್ಕಿದ್ದೆಲ್ಲ ಸುಮಾರು ಒಂದು ಆಫೀಸ್ ಐತೆ ಅವ್ರದ್ದಲ್ಲಿ, ಕಚೇರಿ ಏನೋ ಒಂದೇ ಐತೆ, ಒಂದು ಆಫೀಸ್ ಐತಿ, ಆಫೀಸ್ ಐತಲ್ಲ ಅವ್ರದ್ದು, ಆಫೀಸ್ ಅಷ್ಟೇ ಮಾಡೀವಿ. ಉಳ್ಕಿದ್ದೆಲ್ಲ ಅಲ್ಲಿ ಮನೆಗಳು ಭಾಳ ಅದಾವೆ. ಮತ್ತು ಹಿಡ್ಕಲ್ ಡ್ಯಾಮು ಐತಿ, ಗೇಟು ಐತಿ, ಪ್ಲಸ್ ಅಲ್ಲಿಂದ ಕುಡಿಯೋ ನೀರು ಅನೇಕ ಮಲ್ಟಿ ವಿಲೇಜ್ ಕುಡಿಯೋ ನೀರಿಗೂ ಹೋಗ್ತೈತೆ, ಅಲ್ಲೂ ಕಟ್ ಮಾಡಿಲ್ಲ. ಎಲ್ಲ ಹಂಗವ ಅನ್ನೋದಾವೆ, ಬರೀ ಅವ್ರ ಆಫೀಸ್ ಅಷ್ಟೇ ತೆಗೆದೀವಿ. ಯಾಕಂದ್ರೆ ಅವ್ರಿಗೆ ತಿಳಿಲಿ, ಏನಾದರೂ ಒಂದು ವರ್ಷನಾಗ ಒಂದು 50 ಲಕ್ಷ 25 ಲಕ್ಷ ಹಿಂಗೆ ಕಟ್ಟಬೇಕಲ್ಲ. ಅವ್ರು ಏನೂ ಕಟ್ಟಂಗಿಲ್ಲ ಅಂದ್ರೆ ಮತ್ತೆ ಹೆಂಗೆ ನಮ್ದ್ರೆ ಹೆಂಗೆ ನಡೆಯೋದು? ಸಂಸ್ಥೆ ನಡೆಯಾಕಬೇಕಲ್ಲ, ನಮ್ಮ ಸಂಸ್ಥೆ ನಡೆಯಾಕಬೇಕು, ಬಿಲ್ ಕಟ್ಟಬೇಕಾಗ್ತೈತಿ. ಅದಕ್ಕೆ ದಯವಿಟ್ಟು ನಮ್ಮ ರಿಕ್ವೆಸ್ಟ್ ಏನೈತೆ ಅಂದ್ರೆ, ನಮಗೆ ಇಡೀ ದಿವಸ ನಾವು ಕಟ್ ಮಾಡಿರಲಿಲ್ಲ ಅವರು, ಬರೀ ನಾವು ನೋಟಿಸ್ ಕೊಡ್ಕೋತಾ ಇದ್ದು. ಈಗ ರಿಕ್ವೆಸ್ಟ್ ಅವ್ರಿಗೆ ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಏನು ಮಾಡತ್ತೀವಿ ಅಂದ್ರೆ, ದಯವಿಟ್ಟು ತಾವೇನು 1,98,00,000 ಐತಿ, ತಾವು ಅದನ್ನು ದಯವಿಟ್ಟು ಬೇಗನೆ ಕಟ್ಟುವಂಥ ವ್ಯವಸ್ಥೆ ಮಾಡಿರಿ. ನಾವು ಯಾರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕಾಗೈತಲ್ಲ ನಿಮ್ಮ ವತಿಯಿಂದ, ಅದನ್ನು ನಾವು ಮಾಡ್ತೀವಿ ಬೇಕಾದ್ರೆ ಅಲ್ಲಿ ಬಂದ. ಬಟ್ ದಯವಿಟ್ಟು ನಿಮಗೇನು ಕೇಳತ್ತೀವಿ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ, ದಯವಿಟ್ಟು 1,98,00,000 ಏನೈತಿ ಅದನ್ನು ಬೇಗನೆ ಕಟ್ಟುವಂಥ ವ್ಯವಸ್ಥೆ ಮಾಡಿರಿ ಅಂತ ಹೇಳಕ್ಕೆ ಬಯಸ್ತೀವಿ. ಸರ್ ಏನು ಮಾತಾಡಿ ಸಿಂಪಲ್ ಇದನ್ನ ಮಾತಾಡಿ, ದಯವಿಟ್ಟು ಕಟ್ರಿ. ಅವ್ರು ನಮಗೇನಂದ್ರು ಕಟ್ ಮಾಡಬೇಡ್ರಿ ಅಂದ್ರೆ, ಸರ್ ಸತತ 4 ವರ್ಷ ಆಯ್ತು ನಿಮಗೆ ನಾವು ಏನೋ ನೋಟಿಸ್ ಕೊಡ್ಕೋತಿದ್ದೀವಿ, ದಯವಿಟ್ಟು ಕಟ್ರಿ 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 ಅಂತ. ನೀವು ಕಟ್ಟಿದ್ದ ಸೆಪ್ಟೆಂಬರ್ 22 ಲಾಸ್ಟ್, ಅಂದ್ರೆ ಸೆಪ್ಟೆಂಬರ್ 2022 ಏನು ಕಟ್ಟಿರಿ, ಅದ್ರ ಮೇಲೆ ₹1 ಇವತ್ತಿನ ಮಟ್ಟ ಕಟ್ಟೇ ಅಲ್ಲ. ಒಂದು ರಿಕ್ವೆಸ್ಟ್ 2 ಸಲ ಮಾಡೋದು ಇಡು ದಿವಸ. ಮತ್ತು ಅವ್ರ ರಿಕ್ವೆಸ್ಟ್ ಸಂಬಂಧ ನಾವು ನಿಂತಿದ್ದು, ಇವತ್ತು ಕಟ್ತಾರೆ ನಾಳೆ ಕಟ್ತಾರೆ ಏನೇನೋ ಆಗಿರ್ತಾವೆ ಅಂತ ಸರ್ಕಾರ ಒಳಗೆ ನಮಗೂ ಗೊತ್ತದ, ತೊಂದರೆ ಅವ್ರದ್ದು ತಿಳಿತಾವೆ. ಬಟ್ ಇನ್ನು 4-5 ವರ್ಷ ನೀವು ಒಟ್ಟು ಕಟ್ಟಂಗಿಲ್ಲ ಅಂದ್ರೆ ಹೆಂಗೆ ಹೋಗುತ್ತಾ? ಮತ್ತು ಅವ್ರಿಗೆ ವಿದ್ಯುತ್ ಬಿಲ್ ಕಟ್ಟಕ್ಕೆ ಅನುದಾನ ಬರ್ತದೆ, ವಿದ್ಯುತ್ ಬಿಲ್ ಕಟ್ಟಾಗ ಅವ್ರು ಅನುದಾನ ಬರ್ತೈತಿ, ಕಟ್ಬೇಕಂತ ರಿಕ್ವೆಸ್ಟ್ ಮಾಡಿ ಕಟ್ಟಲಿಲ್ಲ. ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಬಟ್ ಏನಾಗ್ತೈತಿ, ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ ನಾವು ನಡೆಸ್ಬೇಕಾಗ್ತದೆ ಸಂಘದ್ದು. ಅದಕ್ಕೆ ನೀವು ದಯವಿಟ್ಟು ಕಟ್ರಿ ಅಂತ ಹೇಳಿ ಅವ್ರಿಗೆ ನಿಮ್ಮ ಮೂಲಕ ಅವ್ರಿಗೆ ಹೇಳಕ್ಕೆ ಬಯಸ್ತೀವಿ. ಅದೇನು ಹೇಳಿಲ್ರಿ, ಅದನ್ನು ನೀವೇ ಕೇಳಬೇಕು ಅವ್ರಿಗೆ. ಕೊಡಂಗಿಲ್ಲ 100% ಸರ್. ಯಾಕಂದ್ರೆ ಇವತ್ತು ನಮ್ಮಲ್ಲಿ ಅಷ್ಟೇ ಅಲ್ಲಿದೆ, ಈ ಹೆಸ್ಕಾಂ ಒಳಗಿದ್ರೂ ಈ ಪರಿಸ್ಥಿತಿ ಐತೋ ಇಲ್ಲ, ಯಾಕಂದ್ರೆ ಅಲ್ಲೂ ಕಟ್ ಮಾಡ್ತಾರಿಲ್ಲ. ನಾವು KRC ಒಂದು ಏನು ನಿಯಮ ಐತಿ, ಆ ನಿಯಮನ ಫಾಲೋ ಮಾಡಾಕತ್ತೀವಿ. ಮತ್ತು ಎಲ್ಲ ಥರೊಳಗೂ KRC ನಿಯಮನ ಫಾಲೋ ಮಾಡ್ತೀವಿ, ಫಾಲೋ ಮಾಡಂಗಿಲ್ಲ ಅಂತ ಅಲ್ಲ ನಾವು. ಬಟ್ ಹಿಂಗೆ ಅವ್ರಿಗೆ ಏನು ಅವ್ರಿಗೆ ಕೇಳಬೇಕಾಗ್ತೈತಿ, ಪೂರ್ತಿ ಅಮೌಂಟ ಕಟ್ಟಬೇಕೀಗ. ಹಾಂ, ಅದು ನೋಡೋಣ್ರಿ, ಕಟ್ರೆ ಬರ್ತೀವಿ, ಎಟ್ರೆ ಕಟ್ಟಬೇಕಲ್ಲ. ನಮಗಾರ ಪೂರ್ತಿ ಅಮೌಂಟ್ ಬೇಕಾಗೈತಿ. ಈಗ ಅವ್ರು ಎಷ್ಟು ಕಟ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು, ಬಟ್ ಕಟ್ಲ ಅಂತ ಹೇಳತ್ತೀವಿ ನಾವು. ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಯಾವಾಗ ಕಟ್ತೇವೆ ಹೇಳ್ರಿ ಅಂದ್ರೆ ಮತ್ತೆ ಡಿಸಿಷನ್ ತೊಗೋತೀವಿ ನಾವು, ನಿರ್ಣಯಕ್ಕೆ ಬರ್ತೀವಿ ನಾವು.